ಕಾಲನ ಪ್ರಭಾವದಿಂದ ಸುಗ್ರೀವನ ಜೊತೆಗೆ ನೀನು ಯುದ್ಧ ಮಾಡಿ ಈ ರೀತಿಯಾಗಿ ಅಂತ್ಯವನ್ನು ಕಂಡು ಆಗ ಅವಳು ಅಂಗದನಿಗೆ ಹೇಳಿದ್ಲು. ಇಷ್ಟೆಲ್ಲ ವಾಲಿಗೆ ಹೇಳಿ ಮುಂದೆ ಅಂಗದನಿಗೆ ಹೇಳಿದ್ಲು, ನಿನ್ನ ತಂದೆಯನ್ನು ಒಂದ್ಸರಿ ಕೊನೆಯ ಬಾರಿಗೆ ನೀನು ನೋಡಿಬಿಡು. ಅವನೀಗ ಮರಣವನ್ನು ಅಪ್ಪವನಿದ್ದಾನೆ, ಮುಂದೆ ಇವನ ದರ್ಶನ ನಮಗೆ ಸಿಗಲಿಕ್ಕಿಲ್ಲ, ಈಗ ಇವನನ್ನು ನೋಡಿಬಿಡು. ವಾಲಿಗೂ ಹೇಳಿದ್ಲು, ನಿನ್ನ ಮಗ ಇಲ್ಲಿಗೆ ಬಂದಿದ್ದಾನೆ, ನೀನೀಗ ಪ್ರವಾಸಕ್ಕೆ ಹೊರಟಿದ್ದಿ, ಬೇರೆ ಲೋಕಕ್ಕೆ ಹೊರಟೋಗಿದ್ದಿ, ಈ ಮಗನನ್ನೊಮ್ಮೆ ಆಲಿಂಗನ ಮಾಡಿಕೊಂಡು ಅವನ ಜೊತೆ ಮಾತಾಡ್ಕೊಂಡು ಬಿಡು. ರಾಮನು ಸುಗ್ರೀವನಿಗೆ ಏನು ಪ್ರತಿಜ್ಞೆ ಮಾಡಿದ್ದ, ನಿನಗೆ ಸಹಾಯ ಮಾಡ್ತೇನೆ, ನಿನಗೆ ಸಾಮ್ರಾಜ್ಯವನ್ನು ಒದಗಿಸಿಕೊಡ್ತೇನೆ ಅಂತೇಳಿ ಆ ಪ್ರತಿಜ್ಞೆಯನ್ನು ಈಡೇರಿಸಿ ಮಿತ್ರನ ಋಣದಿಂದ ರಾಮ ಇವತ್ತು ಮುಕ್ತನಾಗಿದ್ದಾನೆ. ಸುಗ್ರೀವನಿಗೆ ಹೇಳಿಲ್ಲ, ನಿಮ್ಮ ಅಣ್ಣನನ್ನು ನೀನು ಶಿಕ್ಷೆಗೆ ಒಳಪಡಿಸಿದೆ, ನಿನ್ನ ಸಾಮ್ರಾಜ್ಯವನ್ನು ಪಡೆದುಕೋ, ನಿನ್ನ ಪತ್ನಿಯನ್ನು ಪಡೆದುಕೋ, ಯಾವುದೇ ಕಂಟಕ ಇಲ್ಲದೆ, ಯಾವುದೇ ವಿಘ್ನ ಇಲ್ಲದೆ ಈ ಸಾಮ್ರಾಜ್ಯವನ್ನು ನೀನು ಆಳು. ಹೀಗೆ ಅವಳು ದುಃಖ ಪಡೋದನ್ನು ನೋಡಿ ವಾಲಿಯ ಉಳಿದ ಪತ್ನಿಯರು, ಕಪಿಸ್ತ್ರೀಯರು ಅಲ್ಲಿ ಬಂದು ಅಂಗದನನ್ನು ಸುತ್ತುವರೆದು ಅವರು ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟೆಲ್ಲ ಗೋಳಾಡಿ ಕೊನೆಗೆ ಏನು ಮಾಡಿದ್ರು ಅಂದರೆ, ವಾಲಿ ಸತ್ತು ಬಿದ್ದಾಗ ಆತನ ಜೊತೆಗೆ ತಾನು ಪ್ರಾಣ ಬಿಟ್ಟು ಬಿಡಬೇಕು, ಇಲ್ಲಿ ಬದುಕಿರಬಾರದು ಅಂತ ಅವಳು ಆಲೋಚನೆ ಮಾಡಿದ್ಳು. ಆಗ ಹನುಮಂತ ಅವಳಿಗೆ ನಿಧಾನವಾಗಿ ಸಮಾಧಾನ ಮಾಡಿದ. ಈ ಜಗತ್ತಿನಲ್ಲಿ ಯಾವುದೇ ಜೀವಿ ಸದ್ಬುದ್ಧಿಯ ಮೂಲಕ ಸತ್ಕರ್ಮವನ್ನು ಮಾಡಿದರೆ, ದುರ್ಬುದ್ಧಿಯ ಮೂಲಕ ದುಷ್ಕರ್ಮ ಮಾಡಿದರೆ ಅದರ ಪ್ರತಿಫಲ ಏನಿದೆ ಅದನ್ನು ಪಡ್ಕೊಳ್ತಾರೆ, ಈ ಲೋಕದಲ್ಲಾಗಲಿ ಬೇರೆ ಲೋಕದಲ್ಲಾಗಲಿ. ನೀನು ಈ ಜಗತ್ತಿನಲ್ಲಿ ಯಾರಿಗಾಗಿ ದುಃಖ ಪಡಬೇಕಾಗಿದೆ? ವಾಲಿ ಸತ್ತು ಹೋದ ಅಂತ ದುಃಖ ಪಡ್ತಿದ್ದೆ, ಅಂಗದನಿಗಿನ್ನೂ ರಕ್ಷಕರಿಲ್ಲ ಅಂತ ದುಃಖ ಪಡ್ತಿದ್ದೆ. ಈ ಶರೀರನೇ ನೀರಿನ ಮೇಲೆ ಗುಳ್ಳೆ ಅಂತಿರುವಾಗ, ದೇಹಸ್ಮಿನ್ ಬುದ್ಬುದ ಉಪಮೆ, ಬುದ್ಬುದ ಅಂದರೆ ನೀರಿನ ಮೇಲೆ ಗುಳ್ಳೆ, ಆ ಬುದ್ಬುದದಂತೆ ಇದ್ದದ್ದು ಈ ಶರೀರ ಅಶಾಶ್ವತವಾದದ್ದು. ಹೀಗಿದ್ದಾಗ ವಾಲಿ ಸಲುವಾಗಿ, ಅಂಗದನ ಸಲುವಾಗಿ, ನಿನ್ನ ಸಲುವಾಗಿ ನೀನು ಯಾತಕ್ಕಾಗಿ ದುಃಖ ಪಡಬೇಕಾಗಿದೆ? ಮುಂದೆ ನೀನು ಏನು ಕಾರ್ಯ ಮಾಡಬೇಕಾಗಿದೆ ಅದರ ಬಗ್ಗೆ ಆಲೋಚನೆ ಮಾಡು. ಜಾನ್ಯಾಸಿ ಅನಿಯತಾಮೇವಂ ಭೂತಾನಾಂ ಆಗತಿಂ ಗತಿಂ ತಸ್ಮಾತ್ ಶುಭಂ ಹಿ ಕರ್ತವ್ಯಂ ಪಂಡಿತೇನ ಇಹ ತಾರ್ಕಿಕಂ. ಪ್ರಾಣಿಗಳು ಹುಟ್ಟಿರ್ತವೆ, ಸಾಯ್ತಿರ್ತವೆ, ಯಾವುದು ಕೂಡ ಶಾಶ್ವತ ಅಲ್ಲ, ಅದನ್ನು ನೀನು ತಿಳ್ಕೊಳ್ಬೇಕು. ಇದು ನಿನಗೆ ಗೊತ್ತು, ಹೊಸ ವಿಷಯ ಏನಲ್ಲ. ಆದ್ದರಿಂದ ಬುದ್ಧಿವಂತನಾದವನು, ಪಂಡಿತ ಅಂತ ಅಂದ್ಕೊಂಡವನು ಇಹಲೋಕದಲ್ಲಿ ಏನು ಕಾರ್ಯ ಮಾಡಬೇಕೋ ಅದನ್ನು ಮಾಡಬೇಕು. ಮುಂದೆ ಏನು ಭವಿಷ್ಯಕ್ಕೆ ಉಪಯೋಗ ಆಗುವಂಥ ಕಾರ್ಯ ಇದೆ ಅದನ್ನು ಮಾಡಬೇಕು. ವಾಲಿ ಇದ್ದಾಗ ಅವನ ಆಶ್ರಯದಲ್ಲಿ ಸಾವಿರಾರು ಕಪಿಗಳು ಸುಖವಾಗಿ ಜೀವನ ಮಾಡ್ತಿದ್ರು. ಅಂಥ ವಾಲಿನೇ ಇವತ್ತಿಲ್ಲ. ಆತ ಅರ್ಥಶಾಸ್ತ್ರಕ್ಕನುಸಾರವಾಗಿ, ರಾಜ್ಯಶಾಸ್ತ್ರಕ್ಕನುಸಾರವಾಗಿ ರಾಜ್ಯಭಾರ ಮಾಡಿದ. ದುಃಖಿತರಾದಂಥವರಿಗೆ, ತನ್ನವರಿಗೆ ಸಮಾಧಾನ ಹೇಳ್ತಿದ್ದ. ಅವನು ಇವತ್ತು ಸದ್ಗತಿಗೆ ತಲುಪಿದ್ದಾನೆ. ನಿನ್ನ ಮಗ ಅಂಗದ ಕಪಿಗಳ ಸಾಮ್ರಾಜ್ಯ, ಕರಡಿಗಳ ಸಾಮ್ರಾಜ್ಯ, ಇದೆಲ್ಲದಕ್ಕೂ ಇವತ್ತು ನೀನೇ ನಾಥಳಾಗಬೇಕು, ನೀನೇ ಒಡೆಯಲಾಗಬೇಕು. ನಿನಗೊಬ್ಬರಿಗೆ ದುಃಖ ಆಗಿರೋದಲ್ಲ, ಸುಗ್ರೀವನಿಗೂ ದುಃಖ ಆಗಿದೆ. ಸುಗ್ರೀವನಿಗೆ ಅಂಗದನಿಗೆ ಇಬ್ಬರಿಗೂ ನೀನು ಸಮಾಧಾನ ಹೇಳಬೇಕು. ನಿನ್ನ ಅಧೀನದಲ್ಲಿ ಅಂಗದನೇ ಮುಂದೆ ಸಾಮ್ರಾಟನಾಗಬೇಕು, ಈ ರಾಜ್ಯವನ್ನು ಆಳಬೇಕು. ಅಂಗದವನ್ನು ಸಿಂಹಾಸನ ಏರಿದರೆ, ಕಪಿ ಸಾಮ್ರಾಜ್ಯದ ಕಡಿವಾಣವನ್ನು ತನ್ನ ಕೈಯಲ್ಲಿ ಸ್ವೀಕಾರ ಮಾಡಿದರೆ ಅದರ ಮೂಲಕ ನೀನು ಸಮಾಧಾನ ಹೊಂದಬಹುದು, ಈಗಿನ ದುಃಖ ಎಲ್ಲ ಮರೆಯಬಹುದು. ಆಗ ಅವಳಂದಳು, ಅಂಗದ ಪಟ್ಟಾಭಿಷೇಕ ಮಾಡಿಕೊಂಡ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಗಬಹುದು ಅಂತ ನೀನು ಹೇಳ್ತೀಯಲ್ಲ, ಅಂಗದ ಪ್ರತಿರೂಪಾಣ ಪುತ್ರಾಣಾಂ ಏಕತಃ ಶತಂ. ಅಂಗದನಂಥ 100 ಜನ ಮಕ್ಕಳನ್ನು ಹುಟ್ಟಿದ್ರು ಆತ ಒಬ್ಬ ಗಂಡನಿಗೆ ಸಮಾನವಾಗಲಾರರು. ಹತಸ್ಯಾಪ್ಯಸ್ಯ ವೀರಸ್ಯ ಗಾತ್ರ ಸಂಶ್ಲೇಷಣ ವರಂ. ನನ್ನ ಗಂಡ ನಾನು ಹತ್ತು ಹೋಗಿದ್ದು ತೊಂದರೆ ಇಲ್ಲ, ಅವನನ್ನು ಆಲಿಂಗನ ಮಾಡಿಕೊಂಡು ಪ್ರಾಯೋಪವೇಶ ಮಾಡಬೇಕು ಅಂತ ನಾನು ಬಯಸ್ತೇನೆ ಹೊರತು 100 ಜನ ಅಂಗದರು ನನಗೆ ಬಂದರೂ ಅವರಿಂದ ಯಾವುದೇ ಉಪಯೋಗ ನನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಗದನಿಗೆ ಸಾಮ್ರಾಜ್ಯ ಬೇಡ. ಅಂಗದನ ಚಿಕ್ಕಪ್ಪ ಸುಗ್ರೀವ ಏನಿದ್ದಾನೆ ಅವನು ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡಲಿ. ಅಂಗದನಿಗೆ ಸಾಮ್ರಾಜ್ಯ ಬೇಡ, ಕಪಿ ಸಾಮ್ರಾಜ್ಯದ ಆಧಿಪತ್ಯನೂ ಅವನಿಗೆ ಬೇಡ. ಮಗನಿಗೆ ಯಾವತ್ತೂ ತಂದೆನೇ ಬಂಧು, ತಂದೆನೇ ಹಿರಿಯ. ತಾಯಿ ಯಾವತ್ತೂ ಕೂಡ ಅವನಿಗೆ ಪಾಲಕರೇ ಹೊರತು ಅವನಿಗೆ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ಮಾಡಿ ಅವನಿಗೆ ಮುಂದೆ
ಸದ್ಗತಿ ಕೊಡಿಸ್ಲಿಕ್ಕೆ ತಾಯಿ ಕಾರಣಗಳಲ್ಲ. ಅಂಗದನಿಗೆ ಇಲ್ಲಿ ತನಕ ವಾಲಿ ಇದ್ದ. ಇನ್ನು ವಾಲಿ ಇಲ್ಲದೇ ಇದ್ದಾಗ ಅವನ ಬಳಿಕ ಸುಗ್ರೀವ ಇದ್ದಾನೆ. ಆ ಸುಗ್ರೀವನೇ ಈ ಅಂಗದ ಯೋಗಕ್ಷೇಮವನ್ನೆಲ್ಲ ನೋಡ್ಕೊಳ್ತಾನೆ. ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೀನಿ ಅಂತ ತನ್ನ ಹಠಕ್ಕೆ ಅವಳು ಅಂದ್ಕೊಂಡ್ಲು. ಈ ಕಡೆ ವಾಲಿ ತನ್ನ ಮುಂದಿದ್ದಂಥವನು ಸುಗ್ರೀವನನ್ನು ನೋಡಿದ. ಆಮೇಲೆ ಆ ಮಗ ಅಂಗದನನ್ನು ನೋಡಿದ. ಸುಗ್ರೀವನಿಗೆ ಹೀಗೆ ಹೇಳಿದೆ, ನಾನು ಈ ಹಿಂದೆ ನಿನಗೆ ಬೇಕಾದಷ್ಟು ಅಪಕಾರ ಮಾಡಿದೆ. ಆ ಕಾರಣಕ್ಕಾಗಿ ನನ್ನನ್ನು ಅಪರಾಧ ಅಂತ ತಿಳ್ಕೋಬೇಡ. ಏನಾದರೂ ಮನಸ್ಸಿನಲ್ಲಿ ದ್ವೇಷ ನನ್ನ ಬಗ್ಗೆ ಉಳಿದಿದ್ರೆ ಅದನ್ನೆಲ್ಲ ಮರೆತು ಬಿಡು. ಭವಿಷ್ಯದಲ್ಲಿ ಇಂಥದ್ದೊಂದು ದುರ್ದಶೆ ಆಗಬೇಕಾಗಿತ್ತು. ಅದಕ್ಕಾಗಿ ನನ್ನ ಬುದ್ಧಿಗೆ ಮಂಕು ಕವಿಯಿತು. ನಾನು ನಿನಗೆ ಈ ರೀತಿಯಾಗಿ ಪ್ರತೀಕಾರ ಮಾಡಬೇಕಾಯ್ತು. ನಾವಿಬ್ಬರು ಅನ್ನ ಸಂಬಂಧ ಆಗಿದ್ರು ಒಂದೇ ಕಾಲದಲ್ಲಿ ಸುಖವಾಗಿ ಬದುಕೋದು ಈ ವಿಧಿಗೆ ಸಮ್ಮತ ಇಲ್ಲ ಅಂತ ಕಾಣುತ್ತೆ. ಇಲ್ಲಿ ತನಕ ನಾನು ಸುಖವಾಗಿ ಬದುಕಿದೆ, ಇನ್ನು ಮುಂದೆ ನೀನು ಸುಖವಾಗಿ ಬದುಕಬೇಕು. ಇಬ್ಬರು ಒಟ್ಟಾಗಿ ಸುಖವಾಗಿ ಬದುಕೋದು ವಿಧಿಗೆ ಒಟ್ಟಿಗೆ ಇಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ವಿಧಿ ಏನು ಅಪೇಕ್ಷೆ ಪಟ್ಟಿದೆ ಅದನ್ನು ನಾವಿಬ್ರು ಕೂಡ ಈಡೇರಿಸ್ಕೊಳ್ಬೇಕು. ಈ ಸಾಮ್ರಾಜ್ಯವನ್ನು, ಕಪಿಗಳ ಕರಡಿಗಳ ಸಾಮ್ರಾಜ್ಯವನ್ನು ನೀನು ಸ್ವೀಕಾರ ಮಾಡು. ನಾನು ಪರಲೋಕಕ್ಕೆ ತಲುಪ್ತೇನೆ. ಅಪಾರವಾದ ಐಶ್ವರ್ಯ, ರಾಜ್ಯ, ಸೈನ್ಯ ಇದನ್ನೆಲ್ಲ ನಿನಗೆ ಕೊಡ್ತೇನೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ನಿನಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದನ್ನು ನಡೆಸಿಕೊಡೋದು ನಿನಗೂ ಕಷ್ಟ ಅಂತ ಅನಿಸ್ಬೋದು. ಆದರೂ ಅದನ್ನು ನಡೆಸಿಕೊಡು. ಇವನು ನನ್ನ ಮಗ ಏನಿದ್ದಾನೆ ಅಂಗದ, ಸುಖದಿಂದ ಬೆಳೆದವನು, ಬಾಲಕ ಹೌದು, ಅವನು ಮೂರ್ಖನೇನಲ್ಲ, ತನ್ನ ವಯಸ್ಸಿಗೆ ತಕ್ಕಂತೆ ತಿಳುವಳಿಕೆ ಇದ್ದವನು. ಈ ನನ್ನ ಮಗನನ್ನು ನೀನು ನಿನ್ನ ಮಗನಂತೆ ಪಾಲಿಸಬೇಕು. ಯಾವುದೇ ಕಷ್ಟ ಅವನಿಗೆ ಆಗಬಾರ್ದು. ಇವನಿಗೆ ಇನ್ನು ಮುಂದೆ ನೀನೇ ತಂದೆ ಆಗಬೇಕು. ಅವನಿಗೇನಾದರೂ ಆಪತ್ತು ಬಂದಾಗ, ಭಯ ಬಂದಾಗ ಅದನ್ನು ನೀನೇ ನಿವಾರಿಸಬೇಕು. ಇವನು ಮಹಾಪರಾಕ್ರಮಿಯಾದವನು. ರಾಕ್ಷಸರನ್ನು ಸಂಹಾರ ಮಾಡುವಂಥ ಕಾರ್ಯದಲ್ಲಿ ಇವನಿಗೆ ಯಾವತ್ತೂ ಮುಂದಾಳಾಗಿರ್ತಾನೆ. ಸುಷೇಣನ ಮಗಳಾದಂಥ ಈ ತಾರಾ ಏನಿದ್ದಾಳೆ, ಇವಳು ನನ್ನ ಪತ್ನಿ, ಇವಳು ಸಾಮಾನ್ಯವಾದಂಥ ಹೆಂಗಸಲ್ಲ. ಸಾಮಾನ್ಯರಿಗೆ ತಿಳಿಯಲಿಕ್ಕೆ ಅಸಾಧ್ಯವಾದಂಥ ಧರ್ಮದ ಸೂಕ್ಷ್ಮಗಳನ್ನು, ರಾಜ್ಯಶಾಸ್ತ್ರದ ಸೂಕ್ಷ್ಮಗಳನ್ನು ಇವಳು ಯಾವತ್ತೂ ಕೂಡ ತಿಳ್ಕೊಳ್ತಾಳೆ. ಪ್ರಾಣಿಗಳಿಗೆ ಈ ಉತ್ಪಾತಗಳು, ಭೂಕಂಪ ಮೊದಲಾದಂಥ ಉತ್ಪಾತಗಳು, ಅನಾಹುತಗಳು ಆಗೋದು ಮುನ್ನೆಚ್ಚರಿಕೆ ಮೂಲಕವಾಗಿ ತಿಳಿತದಲ್ಲ ಪ್ರಾಣಿಗಳಿಗೆ. ಪ್ರಾಣಿಗಳ ವರ್ತನೆಯನ್ನು ಗಮನಿಸಿ ಇವಳು ಎಲ್ಲವನ್ನೂ ತಿಳ್ಕೋತಾಳೆ. ಅಂಥ ಶಕ್ತಿ ಇದೆ ಈ ತಾರಾಳಿಗೆ. ಯಾವುದೇ ಕಾರ್ಯವನ್ನು ಮಾಡುವಂತ ಅವಳು ಹೇಳಿದರೆ ಅದನ್ನು ಮಾಡೋದ್ರಿಂದ ಲಾಭ ಇದೆ. ಮಾಡಬೇಡ ಅಂತ ಅವಳು ಹೇಳಿದರೆ ಅದನ್ನು ಮಾಡಬಾರ್ದು. ಇದನ್ನು ನೀನು ಕೂಡ ತಿಳಿದುಕೋ. ತಾರೆ ಯೋಚನೆ ಪೂರ್ವಕವಾಗಿ, ನಿರ್ಧಾರಪೂರ್ವಕವಾಗಿ ಹೇಳಿದ್ದೇನಿದೆ ಅದು ಯಾವತ್ತೂ ವ್ಯತ್ಯಾಸ ಆಗಿದ್ದಿಲ್ಲ. ರಾಮನ ಕಾರ್ಯಕ್ಕಾಗಿ ನೀವೆಲ್ಲ ಕಟಿಬದ್ಧರಾಗಿದ್ದೀರಿ. ರಾಮನ ಕಾರ್ಯವನ್ನು ಯಾವುದೇ ಶಂಕೆ ಇಲ್ಲದೆ ಮಾಡಿಕೊಡು. ನೀನೇನಾದರೂ ಆತನ ಕಾರ್ಯ ಮಾಡಿಕೊಡದೇ ಇದ್ದರೆ ನನ್ನನ್ನು ಕೊಂದಂತೆ ಆತ ನೀನನ್ನು ಕೂಡ ಕೊಂದು ಹಾಕಬಹುದು. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಈ ಬಂಗಾರದ ಮಾಲೆ ಇದೆ ನನ್ನ ಕುತ್ತಿಗೆಯಲ್ಲಿ, ಇದನ್ನು ಇಂದ್ರ ಕೊಟ್ಟದ್ದು ನನಗೆ. ಇದು ನಾನು ಹಾಕ್ಕೊಂಡಂತೆ ಸತ್ತು ಹೋಗಿಬಿಟ್ರೆ, ಮಾಲೆಯನ್ನು ಹಾಕ್ಕೊಂಡೇ ನಾನು ಒಂದಿಗೆ ಸತ್ತು ಹೋಗಿಬಿಟ್ರೆ ಅದು ತನ್ನ ದಿವ್ಯ ಕಾಂತಿಯನ್ನು ಕಳ್ಕೋತದೆ. ಹಾಗಾಗಿ ನಾನು ಸಾಯೋದಕ್ಕಿಂತ ಮೊದಲು ನಿಮಗೆ ಇದನ್ನು ಕೊಡ್ತೇನೆ, ಇದನ್ನು ಸ್ವೀಕಾರ ಮಾಡು, ಅದ್ರ ಜೊತೆಗೆ ಎಲ್ಲ ಶಕ್ತಿಯನ್ನು ಪಡೆದುಕೋ ಅಂತ ಹೇಳಿದ ವಾಲಿ. ಸುಗ್ರೀವನಿಗೆ ತುಂಬ ಸಂಕಟ ಆಯಿತು ಆ ವಾಲಿ ಹೇಳಿದ ಮಾತೆಲ್ಲ ಕೇಳಿ. ಆ ವೈರ ಎಲ್ಲ ಶಾಂತ ಆಯಿತು. ಆ ಮಾಲೆಯನ್ನು ಅಣ್ಣನ ಮೂಲಕವಾಗಿ ಪಡೆದುಕೊಂಡ. ವಾಲಿ ಮುಂದಿನಂತೆ ಅಂಗದನಿಗೆ ಹೇಳಿದ, ಇನ್ನು ಮುಂದೆ ನೀನು ಭವಿಷ್ಯದ ಕಾಲದಲ್ಲಿ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ಬೇಕು. ಕಾಲಕ್ಕೆ ಉಚಿತವಾದಂಥ ರೀತಿಯಲ್ಲಿ ನಡ್ಕೊಳ್ಬೇಕು. ಸುಗ್ರೀವ ಹೇಳಿದ ಯಾವುದೇ ಮಾತು ನಿನಗೆ ಪ್ರಿಯವಾಗಿರಲಿ ಅಥವಾ ಅಪ್ರಿಯವಾಗಿರಲಿ ಅದನ್ನು ನಡೆಸ್ಕೊಡ್ಬೇಕು ನೀನು. ನಾನು ನಿನ್ನನ್ನು ಲಾಲನೆ ಮಾಡ್ತಿದ್ದೆ, ಪಾಲನೆ ಮಾಡ್ತಿದ್ದೆ. ನಿನಗೆ ಯಾವುದೇ ಕಾರ್ಯ ಬೇಕಾದರೂ ಮಾಡಿಕೊಡ್ತಿದ್ದೆ. ನೀನು ಮಾಡಿದ ಯಾವುದೇ ಕಾರ್ಯ ಒಂದು ವೇಳೆ ಅಪ್ರಿಯ ಆದರೆ ನಾನು ಅದನ್ನು ಸಹನ ಮಾಡ್ಕೊಳ್ತಿದ್ದೆ. ಸುಗ್ರೀವ ಅದರಂತೆಯೇ ನನ್ನಂತೆ ನಿನ್ನ ಜೊತೆ ವರ್ತನೆ ಮಾಡ್ತಾನೆ ಅಂತ ನೀನು ನಿರೀಕ್ಷೆ ಮಾಡಬಾರ್ದು. ಸುಗ್ರೀವನ ಸ್ನೇಹಿತರ ಜೊತೆ ಸ್ನೇಹ ಇಟ್ಕೋ. ಸುಗ್ರೀವನಿಗೆ ಯಾರು ಮಿತ್ರರಲ್ಲ, ಸುಗ್ರೀವನಿಗೆ ಯಾರು ವೈರಿಗಳಾಗಿದ್ದಾರೆ ಅವ್ರ ಜೊತೆ ಸ್ನೇಹ ಮಾಡಬೇಡ. ಅವ್ರ ಜೊತೆ ಯಾವುದೇ ಸಖ್ಯ ಮಾಡಬೇಡ. ಅವ್ರ ಜೊತೆಯಿಂದ ದೂರ ಇರು. ಅತಿಯಾದ ಸ್ನೇಹ ಮತ್ತು ಅತಿಯಾದ ದ್ವೇಷ
ಇವೆರಡೂ ಕೂಡ ಯಾವತ್ತೂ ಎರಡು ದೋಷಗಳೇ ಇವು. ಅತಿಯಾದ ಸ್ನೇಹವನ್ನು ಮಾಡುವುದು ತಪ್ಪು, ಸ್ನೇಹವನ್ನು ಮಾಡದೇನೆ ಇರೋದು ತಪ್ಪು. ಹಾಗಾಗಿ ಮಧ್ಯಮ ಮಾರ್ಗವನ್ನು ಅನುಸರಿಸಿ ಸುಗ್ರೀವನ ಜೊತೆಗೆ ವ್ಯವಹರಿಸಿ ನೀನು, ಹೀಗೆ ಮಾತು ಹೇಳಿ ಪ್ರಾಣ ಪರಿತ್ಯಾಗ ಮಾಡಿದ. ಆ ವಾನರ ಸ್ತ್ರೀಯರೆಲ್ಲ ವಿಲಾಪ ಮಾಡಿದರು. ಕಿಷ್ಕಿಂಧೆ ಎಲ್ಲ ಶೂನ್ಯವಾಗಿ ಹೋಯಿತು. ಆ ವಾನರರು ವಾಲಿಯ ಪರಾಕ್ರಮವನ್ನು ನೆನೆಸ್ಕೊಂಡ್ರು. ನಾನಾ ಥರದ ಪರಾಕ್ರಮಗಳನ್ನು ಈ ಹಿಂದೆ ವಾಲಿ ತೋರಿಸಿದ್ದ. ಮಹಾಬಾಹುವಾದ ಇವನು 100 ಜನ ರಾಕ್ಷಸರ ಜೊತೆ ಯುದ್ಧ ಮಾಡಿದ್ದ. ಗೋಲಭ ಅಂತ ಒಬ್ಬ ಗಂಧರ್ವ, ಅವನ ಜೊತೆಗೆ 15 ವರ್ಷ ಕಾಲ ಬಿಡುವಿಲ್ಲದೆ ಯುದ್ಧ ಮಾಡಿದ. ಅಷ್ಟು ಭಯಂಕರವಾದಂಥ ಪರಾಕ್ರಮ ಈತನಿಗಿತ್ತು. ಕೊನೆಗೊಮ್ಮೆ 16ನೇ ವರ್ಷ ಬಂದಾಗ ಆ ಗೋಲಭ ಅನ್ನುವಂಥ ಗಂಧರ್ವನ್ನ ಈತ ಸಂಹಾರ ಮಾಡಿದ. ಅಷ್ಟು ದೀರ್ಘಕಾಲ ಯುದ್ಧ ಮಾಡಿದ್ರು ಇವನು ಯಾವತ್ತೂ ಕೂಡ ದಣಿವೇ ಆಗಲಿಲ್ಲ. ಅಂತಹ ಪರಾಕ್ರಮ ಇವತ್ತನದ್ದು. ಅಷ್ಟು ಪರಾಕ್ರಮಶಾಲಿ ಆದವನು. 15 ವರ್ಷಗಳ ಕಾಲ ದಣಿವರಿಯದೆ ಯುದ್ಧ ಮಾಡಿದವನು ಇವತ್ತು ದಣಿದು ಸೋತು ಧರಾಶಯಾಗಿದ್ದಾನೆ, ಪ್ರಾಣ ಪರಿತ್ಯಾಗ ಮಾಡಿದ್ದಾನೆ. ಗೋಲಭಸ್ಯ ಮಹಾಬಾಹೋ 10 ವರ್ಷಾಣಿ ಪಂಚಚ, ಒಟ್ಟು 15 ವರ್ಷ ಆತನ ಜೊತೆ ಯುದ್ಧ ಮಾಡಿದ್ದ ಅಂತ ಅವ್ರು ನೆನಪಿಸ್ಕೊಂಡ್ರು. ಅವನ ಸುಖವನ್ನೆಲ್ಲ, ಅವನ ಪರಾಕ್ರಮ, ಅವನ ವೈಭವನ್ನೆಲ್ಲ ನೆನಪಿಸ್ಕೊಂಡ್ರು. ವಾಲಿ ಅಲ್ಲಿ ಸತ್ತು ಹೋದಾಗ ತಾರೆ ಅವನನ್ನು ಆಲಿಂಗನ ಮಾಡ್ಕೊಂಡು ಅಲ್ಲೇ ಭೂಮಿ ಮೇಲೆ ಬಿದ್ದಳು. ವಿಧಾತ ಅಂದರೆ ಎಲ್ಲರ ಅದೃಷ್ಟವನ್ನು ಬರೆಯುವಂಥ ಬ್ರಹ್ಮ ಏನಿದ್ದಾನೆ, ಅವನಿವತ್ತು ಸುಗ್ರೀವನ ವಶ ಆಗಿಬಿಟ್ಟಿದ್ದಾನೆ. ಸುಗ್ರೀವನ್ನೇ ಇವತ್ತು ವೈಭವ. ಈ ಸಾಮ್ರಾಜ್ಯ, ಈ ಸೈನ್ಯ ಇದೆಲ್ಲವೂ ಕೂಡ ಸುಗ್ರೀವನದು. ಇಲ್ಲಿ ತನಕ ವಾಲಿದಾಗಿತ್ತು, ಇನ್ನು ಮುಂದೆ ಸುಗ್ರೀವನದಾಗಿದೆ. ಕಪಿ ಸೈನ್ಯದ ಮುಖ್ಯರು, ಕರಡಿಗಳ ಸೈನ್ಯದ ಮುಖ್ಯರೆಲ್ಲರೂ ಕೂಡ ಸುಗ್ರೀವನ ಅಧೀನರಾಗಿದ್ದಾರೆ. ನೀನು ಯಾವತ್ತೂ ಕೂಡ ಯಾರಿಗೂ ವಂಚನೆ ಮಾಡದೆ ಯುದ್ಧ ಭೂಮಿಯಲ್ಲಿ ನಿನ್ನ ಪರಾಕ್ರಮ ತೋರಿಸ್ತಿದ್ದೆ. ಅಂಥವನು ಇವತ್ತು ಈ ಭೂಮಿಯಲ್ಲಿ ಬಿದ್ದು ಬಿಟ್ಟಿದ್ದೆ. ಶೂರಾಯನ ಪ್ರದಾತವ್ಯ ಸಂಜಾಖಲು ವಿಪಸ್ಥಿತ, ಶೂರಭಾರ್ಯಾಂ ಹತಾಂ ಪಶ್ಯ ಸದ್ಯೋ ಮಾಂ ವಿಧವಾಂ ಕೃತಾಂ. ಶ್ಲೋಕ ನೋಡಿ. ಶೂರಾಯನ ಪ್ರದಾತವ್ಯ ಕನ್ಯಾಖಲು ವಿಪಸ್ಥಿತ. ನಿಮಗೆ ಹೆಣ್ಮಕ್ಳಿದ್ರೆ ಮಿಲಿಟರಿಯವರಿಗೆ, ಸೈನಿಕರಿಗೆ ಕೊಡಬೇಡ್ರಿ ಹೇಳ್ಕೊಂಡವಳು. ಯಾಕೆಂದರೆ ನಾನು ಒಬ್ಬ ಶೂರನ ಪತ್ನಿ, ನನ್ನ ಗತಿ ನೋಡಿದ್ರೆ ಇವತ್ತೇನಾಗಿಬಿಟ್ಟಿದೆ. ಶೂರರು ಯಾವತ್ತು ಯುದ್ಧ ಭೂಮಿಯಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಯಾವಾಗ ಅವ್ರ ಬದುಕು ಏನಾಗ್ತದೋ ಹೇಳುವಂಗಿಲ್ಲ. ನನ್ನ ಗತಿ ಇವತ್ತು ಹೀಗಾಗಿದೆ. ನಾನಿವತ್ತು ವಿಧವೆಯಾಗಿ ಹೋಗಿಬಿಟ್ಟೆ. ಎಲ್ಲ ಸ್ಥಾನ ಮಾನ ಪರಲೋಕ ಪದ್ಧತಿ ಎಲ್ಲ ತಪ್ಪು ಹೋಯ್ತು ನನಗೆ. ನೀನು ನನ್ನನ್ನು ಏಕಾಂಗಿನಿಯಾಗಿ ಬಿಟ್ಟು ಹೋದಿ ಅಂತ ವಾಲಿಯನ್ನು ಅವಳು ದೂಷಿಸಿದ್ಲು. ಪತಿಹೀನಾಥ ಯಾನಾರಿ ಕಾಮಂ ಭವತು ಪುತ್ರಿಣಿ ಧನಧಾನ್ಯೇ ಸುಪೂರ್ಣಾಪಿ ವಿಧವೇತಿ ಉಚ್ಯತೆ ಜನೈಹಿ. ಹೆಂಗಸಿಗೆ ಅನೇಕ ಜನ ಮಕ್ಕಳಿದ್ದಿರಬಹುದು, ಬೇಕಾದಷ್ಟು ದೊಡ್ಡ ಮಕ್ಕಳ ಸಂಪತ್ತು ಇರಬಹುದು, ಸ್ಥಾನ ಇರಬಹುದು, ಮಾನ ಇರಬಹುದು. ಪತಿಹೀನಳಾಗಿಬಿಟ್ರೆ ಅವಳಿಗೆ ವಿಧವೆ ಅಂತ ಕರೀತಾರೆ ಎಲ್ಲರೂ. ಅವಳಿಗೆ ಏನೂ ಮಾನ್ಯತೆ ಇರೋದಿಲ್ಲ ಈ ಜಗತ್ತಿನಲ್ಲಿ. ರಾಮ ಬಿಟ್ಟಂಥ ಒಂದೇ ಬಾಣ ಸುಗ್ರೀವನ ಭಯವನ್ನು ಪರಿಹಾರ ಮಾಡಿತು ಮತ್ತು ವಾಲಿಯ ಪ್ರಾಣವನ್ನು ತೆಗೆದುಬಿಡ್ತು. ಒಂದೇ ಬಾಣ ಎರಡೂ ಕೆಲಸವನ್ನು ಮಾಡಿತು. ವಾಲಿಯ ಹೃದಯದಲ್ಲಿ ಏನು ಬಾಣ ನಾಟಿಕೊಂಡಿತ್ತು ಅದನ್ನು ನೀಲ ಅನ್ನುವಂಥ ಕಪಿಯೊಬ್ಬ ಹೊರಗೆ ತೆಗೆದ. ಆ ಬಾಣವನ್ನು ಕಿತ್ತು ಹೊರಗೆ ತೆಗೆದಾಗ ಆ ರಕ್ತ ಅದರಿಂದ ಹೊರಗೆ ಚಿಮ್ಮಿತು. ಆ ರಕ್ತದ ಅಭಿಷೇಕ ಈ ತಾರೆಗೂ ಕೂಡ ಆಯಿತು. ಮತ್ತೆ ಅಂಗದನಿಗೆ ಹೇಳಿಲ್ಲ, ಒಂದು ಸರಿ ನಿಮ್ಮ ಅಪ್ಪನಿಗೆ ಕೊನೆಯ ಬಾರಿ ನಮಸ್ಕಾರ ಮಾಡಿಬಿಡು, ಅವನು ನಿನ್ನ ಪರಲೋಕಕ್ಕೆ ಹೋಗುವನಿದ್ದಾನೆ. ಹೀಗೆ ಹೇಳಿದ್ಮೇಲೆ ಅಂಗದೋಹಂ ಅಭಿವಾದಯೇ, ನಾನು ನಿನ್ನ ಮಗ ಅಂಗದ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ವಾಲಿಯ ಪಾದಗಳಿಗೆ ಎರಡಿಗೂ ನಮಸ್ಕಾರ ಮಾಡಿದ ಆತ. ಅಲ್ಲಿಗೆ 23ನೇ ಸರ್ಗ ಮುಕ್ತಾಯ ಆಯಿತು. 24ನೇ ಸರ್ಗದಲ್ಲಿ ಸುಗ್ರೀವನು ಕೂಡ ದುಃಖಪಟ್ಟದ್ದು ವರ್ಣನೆ ಇದೆ. ತಾರೆಗೆ ಸಂಕಟ ಆದಾಗ, ಅಂಗದಲ್ಲಿ ಸಂಕಟ ಆದಾಗ ಅವನು ದುಃಖಪಟ್ಟ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಅದು ವಿಚಾರ ಮಾಡಿದ. ರಾಮನ ಕಡೆಗೆ ಹೋದ್ನಂತ ಸುಗ್ರೀವ. ನೀನು ಪ್ರತಿಜ್ಞೆ ಮಾಡಿದಂತೆ ವಾಲಿಯ ವಧೆ ಮಾಡಿದಿ, ನನಗದರಿಂದ ಸಾಮ್ರಾಜ್ಯ ಸಿಕ್ಕಿತು,
ಆದರೆ ಅಣ್ಣನನ್ನು ಕಳ್ಕೊಂಡೆ. ಆ ಮೂಲಕವಾಗಿ ಜಗತ್ತಿನಲ್ಲಿ ನನಗೆ ಆಸಕ್ತಿನೇ ಹೊರಟೋಗಿತ್ತು. ಬದುಕಬೇಕು, ಇನ್ನು ಸುಖ ಪಡಬೇಕು ಅನ್ನುವಂಥ ಆಸಕ್ತಿನೇ ನನಗಿಲ್ಲ. ಅಣ್ಣನ ಪತ್ನಿ ಅಂತ ತಾರೆ ಬಹಳವಾಗಿ ಓಡಾಡ್ತಿದ್ದಾಳೆ. ಅಂಗದನು ಕೂಡ ಇನ್ನು ತಾನು ಬದುಕಬೇಕೋ ಇಲ್ಲವೋ, ಇನ್ನು ಮುಂದೆ ನನಗೆ ಏನೋ ಸುಖ ಸಿಗ್ತದೋ ಇಲ್ಲವೋ ಅನ್ನುವಂಥ ಶಂಕೆಯಲ್ಲಿದ್ದಾನೆ. ಇಷ್ಟೆಲ್ಲ ಇದ್ದಾಗ ಇದಕ್ಕೆ ಎಲ್ಲದಕ್ಕೂ ಕಾರಣ ಆದಂತಹ ನಾನು ರಾಜ್ಯದ ಭೋಗವನ್ನು ಅಪೇಕ್ಷೆ ಪಡೋದಿಲ್ಲ. ನನ್ನ ಪತ್ನಿಯನ್ನು ಅಪಹಾರ ಮಾಡಿದ್ದ, ನನ್ನ ಸಾಮ್ರಾಜ್ಯದ ಹೊರದೂಡಿದ ಅನ್ನುವಂಥ ಸಂಕಟಕ್ಕೆ ನಾನು ನಿನ್ನ ಬಳಿಗೆ ಬಂದು ವಾಲಿಯನ್ನು ಕೊಲ್ಲು ಅಂತ ಹೇಳಿದೆ. ಆದರೆ ಕೊಲ್ಲುವ ಕೆಲಸ ಆದಮೇಲೆ ಈಗ ನನಗೆ ಬದುಕುವ ಅಪೇಕ್ಷೆ ಇಲ್ಲ. ಈ ಋಷ್ಯಮುಖ ಪರ್ವತದಲ್ಲಿ ಎಲ್ಲಾದರೂ ಒಂದು ಕಡೆ ಅನಂತ ಕಾಲದವರೆಗೂ ನಾನು ತಪಸ್ವಿಯಂತೆ ವಾಸ ಮಾಡ್ಕೊಂಡಿದ್ದು ಬಿಡ್ತೇನೆ. ವಾಲಿ ತನ್ನ ಘನತೆ ತಕ್ಕಂತೆ ತಾನು ನಡ್ಕೊಂಡ. ಅವನೇನು ಹೇಳಿದ್ದ ಅಂದರೆ, ನಿನ್ನನ್ನು ನಾನು ಕೊಲ್ಲೋದಿಲ್ಲ ಅಂತ ಹೇಳಿದ್ದೆ ನನಗೆ ಕೊನೆ ತನಕ. ಯುದ್ಧಕ್ಕೆ ಬಾ, ನಿನ್ನನ್ನು ಸೋಲಿಸ್ತೇನೆ, ಆದರೆ ನಿನ್ನನ್ನು ಕೊಲ್ಲೋದಿಲ್ಲ, ಹೀಗೆ ನಿನ್ನನ್ನು ಪ್ರಾಣದ ಸಮೇತವಾಗಿ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ. ಅವನು ಧೀರೋದಾತ್ತನಾಗಿ ಘನತೆ ವ್ಯಕ್ತಿಯಾಗಿ ನಡ್ಕೊಂಡ. ಆದರೆ ನಾನು ಕ್ಷುದ್ರನಾಗಿಬಿಟ್ಟೆ, ಆ ವಾಲಿಯ ಪ್ರಾಣವನ್ನು ಅಪಹಾರ ಮಾಡಿದೆ. ಹಿಂದೆ ವಾಲಿಯ ಜೊತೆ ಅನೇಕ ಬಾರಿ ಯುದ್ಧ ಮಾಡಿದಾಗ ನಾನು ಕೆಳಗೆ ಬಿದ್ದು ಸಂಕಟಪಟ್ಟು ಆಕ್ರೋಶ ಮಾಡ್ತಿದ್ದೆ. ಆತ ನನ್ನ ಬಳಿಗೆ ಬಂದು ನನ್ನನ್ನು ಸಮಾಧಾನ ಮಾಡಿ ಮತ್ತೆ ನನ್ನ ಜೊತೆ ಯುದ್ಧಕ್ಕೆ ಬರಬೇಡ, ಇಲ್ಲಿಂದ ಓಡಿ ಹೋಗುವಂತ ನನ್ನನ್ನು ಕಳಿಸಿಬಿಡ್ತಿದ್ದ. ಅವನು ಹಿರಿಯರಾಗಿ ಅಣ್ಣನಿಗೆ ತಕ್ಕಂತೆ ನಡೆದುಕೊಂಡ, ಧರ್ಮವನ್ನು ರಕ್ಷಣೆ ಮಾಡಿದ. ಆದರೆ ನಾನು ನನ್ನ ಕೋಪ, ಕಾಮ, ಕಪಿಯ ಚಂಚಲ ಬುದ್ಧಿ ಇದನ್ನೆಲ್ಲ ವ್ಯಕ್ತ ಮಾಡಿದೆ. ಮಹಾಪಾಪವನ್ನು ಕೂಡ ಪಡ್ಕೊಂಡೆ. ಆ ವಾಲಿಯ ವಧೆಗೆ ಕಾರಣನಾದ. ಹಿಂದೆ ಇಂದ್ರ ವೃತ್ರ ಹತ್ಯೆ ಮಾಡಿದಲ್ಲ, ವೃತ್ರಾಸುರನ್ನು ಕೊಂದಲ್ಲ. ಆವಾಗ ಅವನಿಗೆ ಬ್ರಹ್ಮಹತ್ಯೆ ಬಂದಿತ್ತು. ಅದನ್ನು ಯಾರ್ಯಾರೋ ಬಂದು ಹಂಚ್ಕೊಂಡ್ರು. ಈಗ ನಾನು ಮಾಡಿದಂಥ ದೋಷವನ್ನು ಹಂಚ್ಕೊಳ್ತಾರೆ ಯಾರು ಅಂತ ಈ ಸುಗ್ರೀವ. ಇಂದ್ರ ಮಾಡಿದ ಬ್ರಹ್ಮಹತ್ಯೆಯನ್ನು ಯಾರು ಹಂಚ್ಕೊಂಡ್ರು ಅಂದರೆ ಅದು ನಿಮಗೆ ಗೊತ್ತಿದ್ದಿದ್ದೆ. ಭೂಮಿ ಮತ್ತು ನೀರು, ವೃಕ್ಷಗಳು, ಸ್ತ್ರೀಯರು, ಇದನ್ನೆಲ್ಲ ಅವರೆಲ್ಲ ಹಂಚ್ಕೊಂಡ್ರು. ಅದು ಗೊತ್ತಿದ್ದು ನಿಮಗೆ, ಅದನ್ನು ಮತ್ತೊಮ್ಮೆ ನಾನು ವಿವರಣೆ ಮಾಡಬೇಕಾಗಿಲ್ಲ. ಆದರೆ ಈ ಮೂರ್ಖ ಕಪಿ ನಾನು ಅಣ್ಣನ ಹತ್ಯೆ ಮಾಡ್ತಿದ್ದೆ ನನ್ನ ಸಾಮ್ರಾಜ್ಯದ ಆಸೆಗಾಗಿ. ಅದನ್ನು ಸಂಗ್ರಹ ಮಾಡಲಿಕ್ಕೆ ಇವತ್ತು ಯಾರು ಬರ್ತಾರೆ, ಹಂಚ್ಕೊಳ್ಳಿಕ್ಕೆ ಯಾರು ಬರ್ತಾರೆ? ನಾನೊಬ್ಬನೇ ಅನುಭವಿಸಬೇಕು. ಪ್ರಜೆಗಳು ನನಗೆ ಯಾವುದಾದ್ರೂ ಗೌರವ ಕೊಟ್ಟರೆ, ಸನ್ಮಾನ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಲಿಕ್ಕೂ ನಾನು ಯೋಗ್ಯನಲ್ಲ ಅಂತ ನೀಚನಾಗಿಬಿಟ್ಟೆ ನಾನು. ಮಹಾಪಾಪ ಕಾರ್ಯ ಮಾಡಿದೆ. ಅವನು ಪಾಪ ಕಾರ್ಯ ಮಾಡಿದ್ದು ಹೌದಾದ್ರೂ ಅದು ನರಕಕ್ಕೆ ಆತನನ್ನು ಕಳಿಸುವಂಥ ಪಾಪ ಕಾರ್ಯ ಅಲ್ಲ. ಅದನ್ನು ಹಯೋಧನ ಪುರಾಣಿಕರು ರಾಮಾಯಣ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಬರೀತಾರೆ. ಅದು ಮಹಾತ್ಮರಾದವರಿಗೆ ಎಂಥದ್ದು ಅಂತಂದರೆ, ಅವ್ರೇನು ಪುಣ್ಯ ಮಾಡಿರ್ತಾರೆ, ಭಾಳ ದೊಡ್ಡ ಪ್ರಮಾಣದ ಪುಣ್ಯ ಮಾಡಿದಾಗ ಇಂಥದ್ದೊಂದು ಏನಾದರೂ ಒಂದು ಅಚಾರ್ಯವನ್ನು ಮಾಡಿ ತಾವು ಮಾಡಿದ ಪುಣ್ಯ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಅಣ್ಣನ ವಧೆ ಮಾಡಿಸಿದ, ಆ ಮೂಲಕವಾಗಿ ಪಾಪ ಅವನಿಗೇನು ಬಂದಿತ್ತು ಅದನ್ನು ಮುಂದೆ ತಾನು ಕರ್ಣನಾಗಿ ಹುಟ್ಟಿ ಇಂದ್ರನ ಕೈಯಿಂದ ವಧೆಗೊಳಗಾಗಿ ಪಾಪವನ್ನು ಕಳ್ಕೊಂಡ. ಮತ್ತೆ ಅಣ್ಣನ ಪತ್ನಿಯನ್ನು ತಾನು ಸ್ವೀಕಾರ ಮಾಡಿದ. ಮುಂದೆ ವಾಲಿಯ ಮರಣ ಎಲ್ಲ ಆದ ಮೇಲೆ, ಸಾಮ್ರಾಜ್ಯವನ್ನು ಏರಿದ ಮೇಲೆ ತನ್ನ ಪತ್ನಿಯನ್ನು ಸ್ವೀಕಾರ ಮಾಡಿದ್ದಲ್ಲದೆ ಅಣ್ಣನ ಪತ್ನಿಯನ್ನು ಕೂಡ ಸ್ವೀಕಾರ ಮಾಡಿದ. ಇದು ಆತನಿಗೆ, ಆತ ಹಿಂದೆ ಏನು ಪಾಪಗಳನ್ನ ಮಾಡಿದ್ದ, ಹಿಂದೆ ಏನು ಮಹಾ ಪುಣ್ಯ ಕಾರ್ಯ ಮಾಡಿದ್ದ, ಆ ಪುಣ್ಯ ಕಾರ್ಯಕ್ಕೆ ಅದು ಒಂದು ಸಂಗ್ರಾಹಕವಾಗಿತ್ತು.